ಹೃದಯದ ಜೋಕಾಲಿ ತೂಗಿ ಬಿಡು. ಹೃದಯದ ತೇರಲ್ಲಿ ಹಾಯ್ ಗೈಸ್, ಈ ವಿಡಿಯೋದಲ್ಲಿ ನಾನು ವಿನಯ್ ರಾಜ್ಕುಮಾರ್ದು ಈಗ ನ್ಯೂ ಮೂವಿ ಸಾಂಗ್ ಬಿಟ್ಟಿದ್ದಾರೆ ಮುಂಗಾರು ಮಳೆಯಲ್ಲಿ. ನಾನು ಆ BGM ಹಾಕಿ ವಿಡಿಯೋನ ಎಡಿಟಿಂಗ್ ಮಾಡಿದ್ದೀನಿ. ನಾನು ಡಿಸ್ಕ್ರಿಪ್ಷನ್ ಲಿಂಕಲ್ಲಿ ಫುಲ್ಲು ಎಫೆಕ್ಟ್ಸ್ ಎಲ್ಲ ಡಿಸ್ಕ್ರಿಪ್ಷನ್ ಲಿಂಕಲ್ಲಿ ಹಾಕಿರ್ತೀನಿ. ಅಲ್ಲಿ ಹೋಗಿ ಯಾವ ಥರ ಇಂಪೋರ್ಟ್ ಮಾಡೋದಂದರೆ ಇಂಪೋರ್ಟ್ ಪ್ಯಾಕೇಜ್ ಡಿಸ್ಕ್ರಿಪ್ಷನ್ ಕ್ಲಿಕ್ ಮಾಡಿದೆಟಿಗೆ ಇಂಪೋರ್ಟ್ ಪ್ಯಾಕೇಜ್ ಅಂತ ಬರುತ್ತೆ. ಇಂಪೋರ್ಟ್ ಪ್ಯಾಕೇಜ್ನ ಪ್ರೆಸ್ ಮಾಡಿ ಶೇರ್ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ಯಾವ್ದಾದ್ರು ವಾಟ್ಸಪ್ಪಿಗೆ ಶೇರ್ ಮಾಡಿಕೊಂಡು ಅಲ್ಲಿ ನೀವು ಇಂಪೋರ್ಟ್ ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಅದು ಇಂಪೋರ್ಟ್ ಅಂತ ತೋರಿಸುತ್ತೆ. ನೀವು ಇಂಪೋರ್ಟ್ ಮಾಡಿದ್ರೆ ಡೈರೆಕ್ಟ್ ಅಲೈಟ್ ಮೋಷನ್ ಆ್ಯಪ್ಗೆ ಹೋಗುತ್ತೆ. ನಾನು ಇಲ್ಲಿ ಜಸ್ಟು ಇಮೇಜ್ ಯಾವ ಥರ ಆ್ಯಡ್ ಮಾಡೋದಂತ ಹೇಳ್ಕೊಡ್ತೀನಿ. ಈಗ ನಾನು ಮಾಡಿರೋ ಪ್ರಾಜೆಕ್ಟ್ನ ಓಪನ್ ಮಾಡ್ಕೊತೀನಿ. ಫಸ್ಟ್ ಅಲೈಟ್ ಮೋಷನ್ ಆ್ಯಪ್ನ ಓಪನ್ ಮಾಡ್ಕೊಳ್ಳಿ. ನಿಮಗೆ ಡೈರೆಕ್ಟ್ ಅಲ್ಲಿ ಕ್ಲಿಕ್ ಮಾಡಿದೆಟಿಗೆ ಅಲೈಟ್ ಮೋಷನ್ ಆ್ಯಪ್ಗೆ ಹೋಗುತ್ತೆ. ಇನ್ನೂ ನನ್ನ ಚಾನಲ್ಗೆ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಗೈಸ್. ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಆದಷ್ಟು ಸಪೋರ್ಟ್ ಮಾಡಿ ಗೈಸ್ ಅಂತ ಹೇಳ್ತಾ ನಾನು ಮಾಡಿರೋ ಪ್ರಾಜೆಕ್ಟ್ನ ಓಪನ್ ಮಾಡ್ಕೋತೀನಿ. ನೀವು ನೋಡ್ತಾ ಇರ್ಬೋದು ಗೈಸ್, ಈ ಥರ ಇಮೇಜ್ ಬರ್ತಾಯಿದೆ. ಹಿಂಗೆ ಸ್ಕ್ರೋಲ್ ಮಾಡಿದ್ರೆ ಈ ಥರ ಗ್ರೂಪ್ 1 ಗ್ರೂಪ್ 2 ಅಂತ ಬರುತ್ತೆ. ನಾನು ಈ ಗ್ರೂಪ್ 1 ಮೇಲೆ ಕ್ಲಿಕ್ ಮಾಡಿ ಕಲರ್ ಫಿಲ್ ಅಲ್ಲ ಎಡಿಟ್ ಗ್ರೂಪ್ ಇದೆಯಲ್ಲ, ಎಡಿಟ್ ಗ್ರೂಪ್ ಮೇಲೆ ಕ್ಲಿಕ್ ಮಾಡಿ ಹಿಂಗೆ ಸ್ಕ್ರೋಲ್ ಮಾಡಿದ್ರೆ ಲಾಸ್ಟಿಗೆ ಒಂದು ಇಮೇಜ್ ಕಾಣ್ತಿದೆಯಲ್ಲ, ಆ ಇಮೇಜ್ ಮೇಲೆ ಕ್ಲಿಕ್ ಮಾಡಿ ಕಲರ್ ಫಿಲ್ ಮೇಲೆ ಕ್ಲಿಕ್ ಮಾಡಿ ಸ್ಟಾರ್ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ್ಮೇಲೆ ಇಲ್ಲಿ ಯಾವುದಾದ್ರು ನಿಮ್ಗೆ ಇಷ್ಟವಾದ ಒಂದು ಇಮೇಜನ್ನು ಆ್ಯಡ್ ಮಾಡ್ಕೊಳ್ಳಿ. ನಾನು ಯಾವುದೋ ಒಂದು ಇಮೇಜನ್ನ ಕ್ಲಿಕ್ ಮಾಡಿ ಪ್ಲಸ್ ಐಕನ್ ಮೇಲೆ ಕ್ಲಿಕ್ ಮಾಡ್ತೀನಿ. ಆ ಇಮೇಜ್ ಆ್ಯಡ್ ಆಗುತ್ತೆ ಗೈಸ್. ನೀವು ನೋಡ್ತಾ ಇರ್ಬೋದು ಆ ಇಮೇಜ್ ಕೂಡ ಆ್ಯಡ್ ಆಗಿದೆ. ಅದೇ ಥರ ನೆಕ್ಸ್ಟ್ ಇಮೇಜು ಅಷ್ಟೇ. ಗ್ರೂಪ್ 2 ಇದೆಯಲ್ಲ, ಅದು ಅಲ್ಲಿ ಕ್ಲಿಕ್ ಮಾಡಿದ್ರೆ ಎಡಿಟ್ ಗ್ರೂಪ್ ಅಂತ ಬರುತ್ತೆ. ಎಡಿಟ್ ಗ್ರೂಪ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಹಿಂಗೆ ಸ್ಕ್ರೋಲ್ ಮಾಡಿ ಜಸ್ಟ್ ಇಮೇಜ್ ಮೇಲೆ ಕ್ಲಿಕ್ ಮಾಡಿ ಕಲರ್ ಫಿಲ್ ಮೇಲೆ ಕ್ಲಿಕ್ ಮಾಡಿ ಸ್ಟಾರ್ ಮೇಲೆ ಕ್ಲಿಕ್ ಮಾಡಿ ನಿಮಗೆ ಯಾವ ಇಮೇಜ್ ಬೇಕೋ ಆ ಇಮೇಜನ್ನು ಸೆಟ್ ಮಾಡಿ. ನಾನು ಈ ಇಮೇಜನ್ನ ಸೆಟ್ ಮಾಡಿ ಪ್ಲಸ್ ಐಕನ್ ಮೇಲೆ ಕ್ಲಿಕ್ ಮಾಡ್ತೀನಿ. ಆ ಇಮೇಜು ಕೂಡ ಸೆಟ್ ಆಯಿತು ಗೈಸ್, ನೀವು ನೋಡ್ತಾ ಇರ್ಬೋದು. ಅದೇ ಥರ ನೆಕ್ಸ್ಟು ಇಮೇಜ್ಗಳು ಅದೇ ಥರ ಆ್ಯಡ್ ಮಾಡ್ಕೊಂಡೋಗಿ ಜಸ್ಟ್ ಒಂದು 10 ಸೆಕೆಂಡಲ್ಲಿ ನಿಮಗೆ ವಿಡಿಯೋ ಎಡಿಟ್ ಆಗೋಗುತ್ತೆ. ಇನ್ನು ನನ್ನ ಚಾನಲ್ಗೆ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ನೀವು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ನಾವು ಮಾಡಿರೋ ವಿಡಿಯೋ ನಿಮಗೆ ನೋಟಿಫಿಕೇಷನ್ ಮುಖಾಂತರ ಬರಲ್ಲ. ಅದಕ್ಕೋಸ್ಕರ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್.